ನನ್ನ 35 ವರ್ಷದ ಹೋರಾಟದಲ್ಲಿ ಯಾರಾದ್ರೂ ಹೋರಾಟಗಾರನ ಲಾಕಪ್ಪಲ್ಲಿ ಹಾಕಿದ್ದಾರೆ ಅಂದ್ರೆ ಇದೇ ಫಸ್ಟ್ ಟೈಮ್ ತುಮಕೂರಿನಲ್ಲಿ. ಅಪ್ಪಟ ಕನ್ನಡದ ಜಿಲ್ಲೆ ಅನ್ಕೊಳ್ಳುವಂತ ತುಮಕೂರಿನಲ್ಲಿ ಕನ್ನಡದ ಹೋರಾಟಗಾರರಿಗೆ ನಮ್ಮ ಪೊಲೀಸರು ಕೊಟ್ಟ ಕೊಡುಗೆ ಏನಂದ್ರೆ ಅವ್ರನ್ನ ಲಾಕಪ್ಪಲ್ಲಿ ಹಾಕೋದು, ಈಗ ಮುಗಿ ಬಡಿಯೋದು. ನೋಡಿ, ಡಿಸೆಂಬರ್ 27ನೇ ತಾರೀಕು ಬೆಂಗಳೂರಿನಲ್ಲಿ ಭಾರಿ ದೊಡ್ಡ ಹೋರಾಟ ನಡೀತು. ಅದರ ಇತಿಹಾಸ ಎಲ್ಲರಿಗೂ ಗೊತ್ತಿರುವಂಥದ್ದು. ಬಹುಶಃ ಸರ್ಕಾರ ಆ 27ರ ಹೋರಾಟ ಯಾವಾಗ ತೀವ್ರತೆ ಪಡ್ಕೊತಾ ಇದೆ ಅಂದಾಗ ಕರ್ನಾಟಕ ಸರ್ಕಾರ ತಕ್ಷಣ ಸಚಿವ ಸಂಪುಟದ ಸಭೆ ಕರೆದು ಸುಗ್ರೀವಾಜ್ಞೆಯನ್ನ ಜಾರಿಗೆ ತಂತು. ಸುಗ್ರೀವಾಜ್ಞೆಯ ಆದೇಶ ಅದು ಕೇವಲ ಬೆಂಗಳೂರಿಗೆ ಅಷ್ಟೇ ಸೀಮಿತ ಆದಿದ್ದಲ್ಲ, ಇಡೀ ಕರ್ನಾಟಕದ 31 ಜಿಲ್ಲೆಗೂ ಸಹ ಮುಖ್ಯಮಂತ್ರಿಗಳು ಮತ್ತೆ ಸರ್ಕಾರ ಆದೇಶ ಏನಿತ್ತು ಅದು ಎಲ್ಲ ಜಿಲ್ಲೆಗಳಿಗೂ ಅನ್ವಯಿಸುತ್ತೆ. ನಾವು ಆ ವಿಚಾರದಲ್ಲಿ ಒಂದಷ್ಟು ಜೈಲುವಾಸವನ್ನು ಅನುಭವಿಸಿ ಆಚೆಗೆ ಬಂದು ಉದ್ದೇಶ ಇಷ್ಟೇ, ಕರ್ನಾಟಕದ ನೆಲದಲ್ಲಿ ಆಡಳಿತ ಭಾಷೆ ಕನ್ನಡ, ಈ ನೆಲದ ಭಾಷೆ ಕನ್ನಡ, ಇಲ್ಲಿಯ ಬದುಕಿನ ಭಾಷೆ ಕನ್ನಡ, ಅದರಲ್ಲಿ ರಾಜಿ ಇಲ್ಲ. ಸರ್ಕಾರವೇ ಆದೇಶ ಮಾಡ್ತು, ಕಾಯ್ದೆ ತಂತು, ಯಾವುದೇ ಅಂಗಡಿ ಮುಂಗಟ್ಟುಗಳ ಮೇಲೆ ಹಾಕುವ ನಾಮಫಲಕದಲ್ಲಿ 60% ಕನ್ನಡವನ್ನ ಕಡ್ಡಾಯವಾಗಿ ಬಳಸಬೇಕು ಅಂತ ಹೇಳಿ ಸರ್ಕಾರದ ಕಾಯ್ದೆ. ಆ ಕಾಯ್ದೆ ಎಲ್ಲ ಜಿಲ್ಲೆಗೂ ಎಲ್ಲ ತಾಲೂಕಿಗೂ ಇಡೀ ಕರ್ನಾಟಕದ ಅಖಂಡವಾದ ಕರ್ನಾಟಕಕ್ಕೆ ಅನ್ವಯಿಸುತ್ತೆ, ಅದರಲ್ಲಿ ಬೇರೆ ಮಾತಿಲ್ಲ. ಅದನ್ನ 2 ತಿಂಗಳು ಗಡುವು ಕೊಟ್ಟಿದ್ದು ಸರ್ಕಾರ. ಮೊನ್ನೆ 28ಕ್ಕೆ ಆ ಗಡುವು ಅವಧಿ ಮುಗಿದು ಹೋಯಿತು. ಆ ಗಡುವು ಒಳಗಡೆ ಕರ್ನಾಟಕದ ಎಲ್ಲ ಅಂಗಡಿ ಮುಂಗಟ್ಟುಗಳ ಮೇಲೆ 60% ಕನ್ನಡ ಬಳಕೆಯಾದಂತ ನಾಮಫಲಕವನ್ನ ಕಡ್ಡಾಯವಾಗಿ ಅಳವಡಿಸಬೇಕು ಅಂತ ಹೇಳಿ ಸರ್ಕಾರ 2 ತಿಂಗಳು ಗಡುವು ತಗೊಂಡು ಕೊಟ್ಟಿತ್ತು. ಬೆಂಗಳೂರಂತ ಪ್ರದೇಶದಲ್ಲೇ ಇವತ್ತು ಸುಮಾರು 56,000 ಉದ್ಯಮ ಇರುವಂತ ಪ್ರದೇಶದಲ್ಲಿ ಇವತ್ತು ಸುಮಾರು 48,000 ಉದ್ಯಮಿಗಳು ಯಾಕೆ ಕನ್ನಡವನ್ನ ಬಳಸಬಾರ್ದು, ಯಾಕೆ ಕನ್ನಡವನ್ನ ಹಾಕಬಾರ್ದು, ಇದು ಇಲ್ಲಿಯ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರಿಗೆ ಇರುವಂತ ಹೋರಾಟದ ಕಿಚ್ಚು. ಹಾಗಾಗಿ ಹೋರಾಟ ಮಾಡುವಾಗ, ಪ್ರತಿಭಟನೆ ಮಾಡುವಾಗ ಹೀಗೆ ನಡೆಯುತ್ತೆ ಅಂತಲೂ ಹೇಳಕ್ ಆಗೋದಿಲ್ಲ. ಇವತ್ತು 31 ಜಿಲ್ಲೆಯಲ್ಲೂ ಹೋರಾಟ ನಡೆದಿದೆ, ಕೇವಲ ತುಮಕೂರಲ್ಲಿ ಅಷ್ಟೇ ಹೋರಾಟ ನಡೆದಿಲ್ಲ, 31 ಜಿಲ್ಲೆಯಲ್ಲೂ ಸಹ ಈ ಹೋರಾಟ ನಡೆದಿದೆ. ಅದರಲ್ಲೂ ಬೀದರ್ ಅಂತ ಗಡಿ ಭಾಗದಲ್ಲಿ, ಬೆಳಗಾವಿ ಅಂತ ಗಡಿ ಭಾಗದಲ್ಲಿ, ಗುಲ್ಬರ್ಗದಂತ ಗಡಿ ಭಾಗಗಳಲ್ಲೂ ಸಹ ತುಮಕೂರಲ್ಲಿ ಏನೂ ಆಗಿಲ್ಲ, ಅದ್ರ 10ರಷ್ಟು ಘಟನೆಗಳು ಆ ಜಿಲ್ಲೆಗಳಲ್ಲಿ ಆಗಿದೆ. ಆದ್ರೂ ಸಹ ಸರ್ಕಾರದ ಆದೇಶ ಒಂದ್ ಕಡೆ ಇದೆ ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಪೊಲೀಸ್ ವ್ಯವಸ್ಥೆ ಮತ್ತು ಹೋರಾಟಗಾರರ ಮಧ್ಯೆ ಇವತ್ತಿನ ನೆಂಟಲ್ಲ, ಇವತ್ತಿನ ಇದಲ್ಲ. ಯಾಕೆಂದ್ರೆ ನಾವು ಹೋರಾಟ ಮಾಡೋದ್ರಿಂದಲೇ, ಹೋರಾಟ ಮಾಡ್ಕೊಂಡ್ ಬಂದ ಕಾರಣಲೇ ಇವತ್ತು ಯಾವ್ದಾರ ಇಲಾಖೆಯಲ್ಲಿ, ಅದರಲ್ಲೂ ಪೊಲೀಸ್ ಇಲಾಖೆಯಲ್ಲಿ 100ಕ್ಕೆ 100ರಷ್ಟು ಕನ್ನಡಿಗರಿದ್ದಾರೆ ಅಂದ್ರೆ ಅದು ಕನ್ನಡ ಚಳವಳಿಗಾರರು ಮಾಡಿದಂತ ಹೋರಾಟದಿಂದ ಅನ್ನೋದು ಎಲ್ಲರಿಗೂ ಅರಿವಿರ್ಬೇಕು, ಎಲ್ಲರಿಗೂ ಗೊತ್ತಿರ್ಬೇಕು. ಅದು ಕನ್ನಡದ ಹೋರಾಟಗಾರರು ಅವ್ರ ಮನೆಗೆ ಮಾಡ್ತಾ ಇಲ್ಲ, ಅವರ ಬದುಕಿಗೂ ಹೋರಾಟ ಮಾಡ್ತಾ ಇಲ್ಲ. ಈ ನಾಡು, ನೆಲ, ಜಲ, ಭಾಷೆ ಅಂತ ಹೋರಾಟ ಮಾಡಿದಂಥದ್ದು ಕನ್ನಡಿಗರಿಗೋಸ್ಕರ, ಕರ್ನಾಟಕಕ್ಕೋಸ್ಕರ, ಕನ್ನಡದ ಭಾಷೆಯ ಅಳಿವು ಉಳಿಗೋಸ್ಕರ. ಇದು ಅರಿವಿಲ್ಲದೆ ಹೋದ್ರೆ ಕೆಲವರು, ನಾನು ನೋಡ್ತಾ ಇದ್ದೆ ಕೆಲವು ವಿಡಿಯೋಗಳನ್ನು ನೋಡ್ಕೊಂಡ್ ಬರ್ತಾ ಇದ್ದೆ, ಈಗ ಯಾವ ಕಾನೂನನ್ನ ರಕ್ಷಣೆ ಮಾಡಬೇಕಾದಂತವ್ರು ದೊಣ್ಣೆಗಳು ತಗೊಂಡು ಗಾಡಿಗಳು ಗ್ಲಾಸ್ ಹೊಡೆಯೋದು, ಬಡಿಯೋದು, ಒಡೆಯೋದು ತಪ್ಪು ಮಾಡಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಹೌದು, ಕನ್ನಡದ ಅಭಿಮಾನ, ಕಿಚ್ಚು, ಕನ್ನಡದ ನೋವು ಇರೋದ್ರಿಂದ ಒಂದಷ್ಟು ಸಣ್ಣ ಪುಟ್ಟ ಘಟನೆಗಳು ನಡೀತವೆ. ನೀವು ಅವ್ರನ್ನ ಬಂಧಿಸ್ತೀರಿ, ಬಂಧಿಸಿ, ಬೇಡ ಅಂತ ಹೇಳಲ್ಲ. ನಿಮ್ಮ ಕಾನೂನನ್ನ ನೀವು ಬಳಸಿ, ಬೇಡ ಅಂತ ಹೇಳಲ್ಲ.
ಕಾನೂನಿನ ಚೌಕಟ್ಟಲ್ಲಿ ಅವ್ರನ್ನ ತಗೊಂಡೋಗಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಜೈಲಿಗೆ ಕಳಿಸಿ ನಾವು ಹೋಗ್ಲಿಲ್ವ ಬೆಂಗಳೂರಲ್ಲಿ 14-15 ದಿವಸ ನಾನೇ ಹೋಗಿ ಜೈಲಲ್ಲಿ ಇದ್ದೆ. ಯಾರಿಗೋಸ್ಕರ? ಕನ್ನಡಿಗರಿಗೋಸ್ಕರ. ಇವತ್ತು ಇಡೀ ರಾಜ್ಯದಲ್ಲಿ 100% ಕನ್ನಡಿಗರು ಒಪ್ಕೊಂಡಂತ ಯಾವ್ದಾದ್ರು ಚಳವಳಿ ಇದ್ರೆ ಅದು ಡಿಸೆಂಬರ್ 27 ನಡೆದಂತ ನಾಮಫಲಕದ ಚಳವಳಿ. ಹಾಗಾಗಿ ಈ ನೆಲದ ಜನ 100% ಈ ಹೋರಾಟ ನೀವು ಏನ್ ಕೇಸ್ ಹಾಕ್ಬೇಕಾದ್ರೆ ಸಂಬಂಧಪಟ್ಟಂಗೆ ಅದನ್ನ ಹಾಕಿ, ಇಲ್ಲದ ಸಲದ ಹಾಕಕ್ ಹೋಗ್ಬೇಡಿ. ಅವರು ಗೂಂಡಾಗಳಲ್ಲ, ರೌಡಿಗಳಲ್ಲ, ಭಯೋತ್ಪಾದಕರಲ್ಲ, ಇಲ್ಲ ಏನು ಮಾಡಬಾರ್ದು ಮಾಡಿದವರಲ್ಲ. ಆ ವಿಡಿಯೋ ನೋಡಿದ್ರೆ ಯಾರ ವರ್ತನೆ ಹೆಂಗಿತ್ತು ಅನ್ನೋದು ಗೊತ್ತಾಗತ್ತ. ಆ ವಿಡಿಯೋಗಳು ನಾನು ನೋಡ್ಕೊಂಡ್ ಬರ್ತಿದ್ದೆ. ಯಾರ ವರ್ತನೆ ಹೆಂಗಿತ್ತು ಅನ್ನೋದು ನನಗೂ ಅರಿವಿದೆ, ಗೊತ್ತಾಯ್ತ್ರ? ಏನು ಆ ಥರದ ವರ್ತನೆ ಮಾಡಿಲ್ಲ. ನೋಡಿ, ಬೇರೆ ಜಿಲ್ಲೆಗಳು ನೋಡ್ಬೇಕು ನೀವು. ಬೀದರು, ಗುಲ್ಬರ್ಗ ಜಿಲ್ಲೆಯಲ್ಲಿ, ಬೆಳಗಾವಿ ಜಿಲ್ಲೆನಂತ ಹೋರಾಟಗಳು ನೋಡ್ಬೇಕು. ಅಲ್ಲೂ ಸಹ ಎಂಥದ್ದು ಆಗಿಲ್ಲ. ಹಾಗಾಗಿ ನೀವು ಬಂಧಿಸಿ ನೀವೇನು ಕೇಸ್ ಹಾಕ್ಬೇಕು ಹಾಕಿ, ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕು ಮಾಡಿ, ನಾವೇನು ಬೇಡ ಅಂತೆಲ್ಲ ಮಾಡಿ. ಆದ್ರೆ ಹೋರಾಟಗಾರನ ತಗೊಂಡ್ಬಂದು ಲಾಕಪ್ ಅಲ್ಲಿ ಹಾಕೋದು ಇದೇ ಫಸ್ಟ್ ಟೈಮ್. ನನ್ನ 35 ವರ್ಷದ ಹೋರಾಟದಲ್ಲಿ ಯಾರಾದ್ರೂ ಹೋರಾಟಗಾರನ ಲಾಕಪ್ ಅಲ್ಲಿ ಹಾಕಿದಾರೆ ಅಂದ್ರೆ ಇದೇ ಫಸ್ಟ್ ಟೈಮ್. ತುಮಕೂರಿನಲ್ಲಿ ಅಪ್ಪಟ ಕನ್ನಡದ ಜಿಲ್ಲೆ ಅನ್ಕೊಳ್ಳುವಂತ ತುಮಕೂರಿನಲ್ಲಿ ಕನ್ನಡದ ಹೋರಾಟಗಾರರಿಗೆ ನಮ್ಮ ಪೊಲೀಸರು ಕೊಟ್ಟ ಕೊಡುಗೆ ಏನಂದ್ರೆ ಅವ್ರನ್ನ ಲಾಕಪ್ ಅಲ್ಲಿ ಹಾಕೋದು, ಈಗ ಮುಗಿ ಬಡಿಯೋದು. ಯಾರು ನಿಮ್ಗೆ ಹೊಡೆಯಕ್ಕೆ ಹೇಳಿದ್ದು? ಪಬ್ಲಿಕ್ ಪ್ರಾಪರ್ಟಿ ಏನಾದ್ರು ಡ್ಯಾಮೇಜ್ ಆದಾಗ ಪೊಲೀಸರು ಸಾಮಾನ್ಯ ಬಂದೇ ಬರ್ತಾರೆ. ಅಲ್ಲ, ಪೊಲೀಸರಿಗೆ ಒಂದು ವಿಶ್ವಾಸದಲ್ಲಿ ತಗೊಂಡು ವಿರೂಪಾಕ್ಷ ಅಂತ ಮಾತಾಡ್ತಾ ಇದ್ದೀನಿ ಸರ್. ಸರ್, ಈಗ ಪೊಲೀಸರು ನಿಮಿಷ ಮಾತಾಡಿ ಅಂತ ನಿಮಿಷ ಮಾತಾಡಿ ಆಯ್ತು. ಹಾಗಾಗಿ ಅವ್ರ ಮೇಲೆ ಏನ್ ಕ್ರಮ ತಗೋಬೇಕು ಅದು ಕ್ರಮ ತಗೊಳ್ಳಿ. ಕ್ರಮ ಹಾಗೆ ನಾವು ಬೇಡ ಅಂತಿಲ್ಲ. ಅದು ಕೋರ್ಟ್ ಇದೆ, ಕಚೇರಿ ಇದೆ, ನಾವೇನು ಇದು ಮಾಡ್ಬೇಕೋ ಮಾಡ್ತೀವಿ. ಅದು ಆಯ್ತು. ಅದಕ್ಕೋಸ್ಕರ ಈ ಹೋರಾಟ, ಕನ್ನಡದ ಹೋರಾಟ ಏನ್ ನಡೀತಾ ಇದೆ ಅದ್ರ ಕ್ರಮ ತಗೊಳ್ಳಿ. ಏನ್ ಬಾಕಿ ಗೊತ್ತಾಯ್ತಾ? ಇದನ್ನ ಕೋರ್ಟ್ ಅಲ್ಲಿ ನಾವೇನ್ ಫೈಟ್ ಮಾಡ್ಬೇಕು ಮಾಡ್ತೀವಿ. ಕನ್ನಡದ ಹೋರಾಟ ಮುಂದುವರಿಯುತ್ತೆ.